ಯಾವುದೇ ಬ್ಯಾಂಕ್ಗಳಲ್ಲಿ ಝೀರೋ ಅಕೌಂಟ್ ಇದ್ದವರಿಗೆ ಗುಡ್ ನ್ಯೂಸ್. ಈ 8 ಸೌಲಭ್ಯ ಉಚಿತ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ಕೂಡ ಫ್ರೀ. ನಿಮ್ದು ಕೂಡ ಝೀರೋ ಬ್ಯಾಂಕ್ ಅಕೌಂಟ್ ಇದ್ರೆ ತಪ್ಪದೆ ಈ ವಿಡಿಯೋವನ್ನ ನೋಡಲೇಬೇಕು. ಹಾಗಾದ್ರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನಿಮ್ದು ಕೂಡ ಝೀರೋ ಬ್ಯಾಂಕ್ ಅಕೌಂಟ್ ಇದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಹಾಗೆ ನೀವು ಯಾವ ಬ್ಯಾಂಕ್ ಅಕೌಂಟ್ ನಲ್ಲಿ ಖಾತೆ ಹೊಂದಿದ್ದೀರಾ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಝೀರೋ ಅಕೌಂಟ್ ಇದ್ದವರಿಗೆ ಬ್ಯಾಂಕುಗಳ ಬ್ಯಾಂಕ್ ಆಗಿರುವಂತಹ ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಭರ್ಜರಿ ಗುಡ್ ನ್ಯೂಸ್. ಈ ಹಿಂದೆ ಸಾಕಷ್ಟು ಜನ ಝೀರೋ ಅಕೌಂಟ್ ಓಪನ್ ಮಾಡಿಸಿಯೇ ಇರ್ತಾರೆ. ಈಗಾಗಲೇ ಇಡೀ ಕರ್ನಾಟಕದಾದ್ಯಂತ ಮಹಿಳೆಯರು ಗೃಹಲಕ್ಷ್ಮಿ ಹಣ ಪಡೆಯಲು ಹಾಗೂ ಪ್ರತಿಯೊಬ್ಬರು ಕೂಡ ರೈತರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಪಡೆದುಕೊಳ್ಳಲು ಜೊತೆಗೆ ಬ್ಯಾಂಕುಗಳ ಮೂಲಕ ಕೃಷಿ ಸಾಲವನ್ನು ಪಡೆದುಕೊಳ್ಳಲು ಕೂಡ ಒಂದಲ್ಲ ಒಂದು ರೀತಿಯ ಬ್ಯಾಂಕ್ ಖಾತೆ ಹೊಂದಿರೋದು ಅವಶ್ಯಕ. ಅಂದರೆ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಸಾಮಾನ್ಯವಾಗಿ 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರು ಕೂಡ ಫೋನ್ ಪೇ ಅಥವಾ ಗೂಗಲ್ ಪೇ ಅನ್ನ ಮಾಡಿಸಿಕೊಳ್ಳುವ ಕಾರಣಕ್ಕಾಗಿಯೂ ಸಹ ಯಾವುದೋ ಒಂದು ಬ್ಯಾಂಕ್ ಖಾತೆ ಇದ್ದೇ ಇರುತ್ತೆ. ದೇಶದ ಅತಿದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಹಾಗೂ ಖಾಸಗಿ ಬ್ಯಾಂಕುಗಳು ಕೂಡ ಬಡ ಜನರಿಗಾಗಿ ಝೀರೋ ಬ್ಯಾಲೆನ್ಸ್ ಉಳಿತಾಯ ಖಾತೆ ಅಕೌಂಟ್ ಅನ್ನ ತೆಗೆದುಕೊಳ್ಳಲು ಅವಕಾಶ ಮಾಡಿಕೊಟ್ಟಿವೆ. ಅಂತ ಅಕೌಂಟ್ ಇದ್ದವರಿಗೆ ಎಲ್ಲ ಬ್ಯಾಂಕುಗಳ ಬ್ಯಾಂಕ್ ಆಗಿರುವಂತಹ ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ ಎಲ್ಲ ಗ್ರಾಹಕರಿಗೆ ಭರ್ಜರಿ ಬಂಪರ್ ಗಿಫ್ಟ್ ನೀಡಿದೆ. ನೀವು ಕೂಡ ಈಗಾಗಲೇ ಝೀರೋ ಅಕೌಂಟ್ ಹೊಂದಿರುವಂತಹ ಗ್ರಾಹಕರಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತೊಂದು ಪ್ರಮುಖ ನಿರ್ಧಾರ ತೆಗೆದುಕೊಂಡಿದೆ. ಮೂಲ ಉಳಿತಾಯ ಬ್ಯಾಂಕ್ ಠೇವಣಿ ಖಾತೆ ಹೊಂದಿರುವವರಿಗೆ ಇದು ಒಳ್ಳೆಯ ಸುದ್ದಿಯನ್ನ ನೀಡಿದೆ. ಈ ಖಾತೆಯಿಂದ ಮಾಡಿರುವಂತಹ ಡಿಜಿಟಲ್ ವಹಿವಾಟಿನ ಮಿತಿಯನ್ನ ಇದು ಈಗ ತೆಗೆದುಹಾಕಿದೆ. ಇದು ಈಗ ಮಾಸಿಕ ಆಧಾರದ ಮೇಲೆ ಯಾವುದೇ ಪ್ರಮಾಣ ಹಣವನ್ನ ಠೇವಣಿ ಮಾಡುವ ಸೌಲಭ್ಯವನ್ನ ಒದಗಿಸಿದೆ. ಇದರ ಅರ್ಥ ಠೇವಣಿಗಳ ಮೇಲೆ ಇನ್ನು ಮುಂದೆ ಯಾವುದೇ ನಿರ್ಬಂಧಗಳಿಲ್ಲ. ಇದರೊಂದಿಗೆ ಠೇವಣಿ ಶುಲ್ಕವನ್ನು ತೆಗೆದುಹಾಕಲು RBI ಸಹ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ಖಾತೆಯನ್ನು ಹೊಂದಿರುವವರಿಗೆ ತಿಂಗಳಿಗೆ 4 ಬಾರಿ ATM ಪಡೆಯುವಿಕೆ ಸೇವೆಗಳನ್ನು ಉಚಿತವಾಗಿ ಬಳಸಲು ಅವಕಾಶವನ್ನು ನೀಡಬೇಕು ಮತ್ತು ವಾರ್ಷಿಕ ಶುಲ್ಕವಿಲ್ಲದೆ ಡೆಬಿಟ್ ಕಾರ್ಡ್ ಒದಗಿಸಬೇಕು ಎಂದು ಅದು ಸೂಚಿಸಲಾಗಿದೆ. ಉಚಿತ ಪಾಸ್ಬುಕ್ ಮತ್ತು ಸ್ಟೇಟ್ಮೆಂಟ್ಗಳನ್ನು ಪಡೆಯುವಂತಹ ಅವಕಾಶವನ್ನು RBI ಒದಗಿಸಿದೆ. ಇಂಟರ್ನೆಟ್ ಮತ್ತು ಮೊಬೈಲ್ ಬ್ಯಾಂಕಿಂಗ್ನಂತಹ ಸೌಲಭ್ಯಗಳನ್ನು ಒದಗಿಸಲು ಸಹ ಸೂಚನೆ ನೀಡಿದೆ. ಡಿಜಿಟಲ್ ಪಾವತಿಗಳಿಗೆ ಯಾವುದೇ ದಂಡ ವಿಧಿಸದ ನಿಯಮಗಳನ್ನು ತಂದಿದೆ. BSBD ಗ್ರಾಹಕರಿಗೆ ಹಾಗೂ ಹೊಸ ಖಾತೆದಾರರಿಗೆ ಅನ್ವಯವಾಗುತ್ತೆ ಎಂದು ಸ್ಪಷ್ಟಪಡಿಸಿದೆ. ನಿಯಮಿತ ಉಳಿತಾಯ ಖಾತೆಗಳನ್ನು ಹೊಂದಿರುವವರಿಗೆ ಅವುಗಳನ್ನೇ BSBD ಖಾತೆಗಳಿಗೆ ಪರಿವರ್ತಿಸಬಹುದು ಎಂದು ಹೇಳಿದೆ. ಜನರು ಡಿಜಿಟಲ್ ವಹಿವಾಟಿನತ್ತ ಸಾಗ್ತಾ ಇರೋದ್ರಿಂದ ಶೂನ್ಯ ಖಾತೆಗಳನ್ನು ಹೊಂದಿರುವವರಿಗೆ ಉಚಿತ ಮೂಲಭೂತ ಸೇವೆಗಳನ್ನು ಒದಗಿಸುವ ಉದ್ದೇಶದಿಂದಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ಅದು ಸ್ಪಷ್ಟಪಡಿಸಿದೆ. ಯಾವುದೇ ಬಲವಂತವಿಲ್ಲ. ಬ್ಯಾಂಕುಗಳು ಹಾಗೂ ಗ್ರಾಹಕರನ್ನ ATM ಕಾರ್ಡ್ಗಳನ್ನು ಚೆಕ್ ಮಾಡಿ ಪುಸ್ತಕಗಳ ಡಿಜಿಟಲ್ ಬ್ಯಾಂಕಿಂಗ್ ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸಲು ಒತ್ತಾಯಿಸಬಾರದು ಎಂದು RBI ಹೇಳಿದೆ. ವಿನಂತಿಯ ಮೇರೆಗೆ ಮಾತ್ರ ಅವುಗಳನ್ನು ಒದಗಿಸಬೇಕು. ಯಾವುದೇ ತಾರತಮ್ಯವಿಲ್ಲದೆ ಮತ್ತು ಕನಿಷ್ಠ ಬ್ಯಾಲೆನ್ಸ್ ಮತ್ತು ಷರತ್ತನ್ನು ವಿಧಿಸದೆ ಖಾತೆಗಳನ್ನು ಪಾರದರ್ಶಕವಾಗಿ ನಿರ್ವಹಿಸಬೇಕು ಎಂದು ಅದು ಸೂಚಿಸಿದೆ. ನಿಯಮಿತ ಉಳಿತಾಯ ಖಾತೆಯನ್ನು ಶೂನ್ಯ ಖಾತೆಯಾಗಿ ಪರಿವರ್ತಿಸಲು ಅವಕಾಶ ನೀಡಬೇಕು ಮತ್ತು ಪ್ರಕ್ರಿಯೆಯನ್ನು 7 ದಿನಗಳಲ್ಲಿ ಪೂರ್ಣಗೊಳಿಸಬೇಕು ಎಂದು ಹೇಳಲಾಗಿದೆ. ನೋಡಿದಲ್ಲ ಸ್ನೇಹಿತರೆ, ಝೀರೋ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಯಾವೆಲ್ಲ ಸೌಲಭ್ಯಗಳು ಸಿಗ್ತಿದೆ ಅಂತ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ಝೀರೋ ಬ್ಯಾಂಕ್ ಅಕೌಂಟ್ ಅನ್ನು ಹೊಂದಿದ್ದಾರೆ ಅಂತವರಿಗೆ ಈ ವಿಡಿಯೋವನ್ನ ತಪ್ಪದೆ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.